ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಮತ್ತೆ ಯುದ್ಧ ತೀವ್ರತೆ ತಗೊಳ್ಳಲ್ಲ. ಯಾಕಂತಂದ್ರೆ ಅಮೆರಿಕ ಇದು ಆಲ್ರೆಡಿ ಆನ್ ಬ್ಯಾಕ್ ಫುಟ್. ಹೌದು. ಹಿಂಗಾಗಿ ಅಮೆರಿಕ ಇದರಿಂದ ತಟಸ್ಥ ಉಳಿಯಕ್ಕೆ ವಿಚಾರ ಮಾಡುತ್ತೆ ಹೊರತಾಗಿ ಅದು ಅಗ್ರೆಸಿವ್ ಆಗಿ ತಗೊಳ್ಳಲ್ಲ ಇನ್ನು. ಅದಕ್ಕೋಸ್ಕರ ಈ ಮಾತುಕತೆ ವಿಫಲ ಆಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರನ ಅವರು ವೈಸ್ ಪ್ರೆಸಿಡೆಂಟೇ ಬಂದಿದ್ದಾರಲ್ಲ ಈಗ. ಹೌದು. ಹಿಂಗಾಗಿ ಮಾತುಕತೆ ವಿಫಲ ಆಗಕ್ಕೆ ಚಾನ್ಸ್ ಇಲ್ಲ ಸರ್. ಅಲ್ಲ, ಬಟ್ ಎಲ್ಲೊಂದು ಕಡೆ ಅಮೇರಿಕಾನೇ ಇಲ್ಲಿ ಸೋಲನ್ನು ಒಪ್ಕೊಳ್ತು, ಅಂದರೆ ಅವರೇ ಶಾಂತಿ ಬಯಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಯುದ್ಧ ಇಷ್ಟ ಇಲ್ಲ, ಅವ್ರಿಗೆ ಶಾಂತಿ ಬೇಕಾಗಿದೆ ಅಂತ ಅರ್ಥ ತಾನೇ ಇದೆ ಸರ್ ಇದು? ಹೌದು ಸರ್, ಇದು ಅಮೆರಿಕ ದೇಶದ ಜನನೇ ಹೇಳ್ತಾ ಇದ್ದಾರೆ ನಮಗೆ ಯುದ್ಧನೇ ಬೇಡ ಅಂತೇಳಿ. ಇದು ಓನ್ಲಿ ಅಮೆರಿಕ ಪ್ರೆಸಿಡೆಂಟ್ನ ಪ್ರೆಸ್ಟೀಜ್ ಇಶ್ಯೂ ಆಗಿ ಯುದ್ಧ ನಡೀತಾ ಇದೆ ಹೊರತಾಗಿ ಅಮೆರಿಕ ಜನರದ ವಿಚಾರ ಅಲ್ಲ ಇದು. ಅಂದರೆ ಎಲ್ಲೋ ಒಂದು ಕಡೆ ಇಡೀ ಜಗತ್ತಿಗೆ ಅಪಾಯ ಆಗ್ತದೆ, ಇಡೀ ಜಗತ್ತಿಗೆ ಇದು ಸಮಸ್ಯೆ ಉಂಟಾಗ್ತಿದೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಪರೋಕ್ಷವಾಗಿ ಒತ್ತಡ ಸಹಜವಾಗಿ ಹೋಗಿರುತ್ತೆ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿರ್ಬೋದು ಅಂತ ಅನ್ಸುತ್ತಾ? ಹೌದು ಸರ್, ಮೇನ್ ರೀಸನ್ನೇ ಅದೇ. ಯಾಕಂತಂದ್ರೆ ಈಗ ಮೇನ್ ವರ್ಲ್ಡ್ ಟ್ರೇಡ್ ನಡೀತಾ ಇರೋದು ಜಾಗದಲ್ಲೇ ಯುದ್ಧ ನಡೀತಾ ಇದ್ರೆ ಇಡೀ ವಿಶ್ವಕ್ಕನೇ ತೊಂದರೆ. ಅದರಿಂದ ಅಮೇರಿಕಾನೂ ಹೊರತಾಗಿಲ್ಲ, ಭಾರತನೂ ಹೊರತಾಗಿಲ್ಲ, ಬೇರೆ ದೇಶಗಳು ಹೊರತಾಗಿಲ್ಲ, ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರನ ಈಗ ಅವರು ಬೇರೆ ದೇಶಗಳ ಒತ್ತಡನೂ ಇದೆ. ಕರೆಕ್ಟ್. ಮತ್ತೆ ಬರ್ತೀನಿ ವಿರೂಪಾಕ್ಷ ಸರ್ ನಿಮ್ಮ ಹತ್ರ. ಸುನಿಲ್ ಸರ್, ಎಲ್ಲ ಒಂದು ಕಡೆ ಇಸ್ರೇಲ್ ಅವ್ರಿಗೆ ಏನಾದರೂ ಅಮೇರಿಕ ಅಥವಾ ಇದು ಮಾತು ಕೇಳದೇ ಇದ್ರು ಅವರು, ಇರಾನು ಅಮೇರಿಕ ಒಟ್ಟಾಗಿ ಇಸ್ರೇಲ್ ಅವ್ರಿಗೆ ಹೊಡೆದು ಬಿಡ್ತಾರ ಅಂತೇಳಿ, ಆ ಸಾಧ್ಯತೆ ಇದೆಯಾ ಅಂತ ಹೇಗೆ? ಈಗ ಡೊನಾಲ್ಡ್ ಟ್ರಂಪ್ ಪರಿಸ್ಥಿತಿ ಏನಾಗಿದೆ ಗೊತ್ತಾ, ಅವರ ಒಂದು ಅಪ್ರೂವಲ್ ರೇಟಿಂಗ್ಸ್ ಇದೆಯಲ್ಲ, ಇವತ್ತು ಯಾವ ಒಂದು ಇದಕ್ಕೆ ರೇಂಜ್ಗೆ, ನಾನು ಲಾಸ್ಟ್ ಟೈಮ್ ನಾನು ನೋಡಿದಾಗ 33%ಗೆ ಬಂದಿತ್ತು ಅವರ ಒಂದು ಅಪ್ರೂವಲ್ ರೇಟ್. ಯಾವುದೇ ಅಮೇರಿಕನ್ ಪ್ರೆಸಿಡೆಂಟ್ ಇನ್ ದ ಹಿಸ್ಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಧಿಕಾರ ವಹಿಸಿದ ಒಂದೂವರೆ ವರ್ಷದ ಒಳಗಡೆ, ಈಗ ಅವ್ರ ಅಧಿಕಾರ ವಹಿಸಿ ಒಂದು 460 ದಿನ, ಅರೌಂಡ್ ದಟ್ ನಂಬರ್ ಆಫ್ ಡೇಸ್ ಆಗಿದೆ. ಯಾವ ಅಮೇರಿಕನ್ ಪ್ರೆಸಿಡೆಂಟ್ ಅಪ್ರೂವಲ್ ರೇಟಿಂಗ್ಸ್ ಕೂಡ ಅಷ್ಟು ಕಡಿಮೆ ಆಗಿರಲಿಲ್ಲ. ಅಂದರೆ ಈ ವಾರಿಂದ ಏನಾಗಿದೆ ಅಂತ ಹೇಳಿದ್ರೆ, ಜನ ಅವರ ಒಂದು ಅಪ್ರೂವಲ್ ಏನಿದೆ, ಈಗ ನೆಕ್ಸ್ಟ್ ಅದು ಮಿಡ್ ಟರ್ಮ್ ಎಲೆಕ್ಷನ್ಸ್ ಬರ್ತಾ ಇದೆ ಈಗ ನವೆಂಬರಲ್ಲಿ, ಅದರಲ್ಲಿ ಏನಾದ್ರೂ ಇವರ ಒಂದು ಹಿ ವಿಲ್ ರಿಮೈನ್ ಪ್ರೆಸಿಡೆಂಟ್ ಅಲ್ಲಿ ಸೋತ್ರೂ ಫಾರ್ ಇಸ್ ಫುಲ್ ಟರ್ಮ್. ಬಟ್ ಅವರ ಒಂದು ಪವರ್ ಏನಿದೆಯಲ್ಲ, ಈಗ ಯಾವ ಒಂದು ಅಹಂಕಾರದಿಂದ ಆ ಮನುಷ್ಯ ಮುಂದೆ ಹೋಗ್ತಿದ್ದಾನಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಡೆಮೋಕ್ರಾಟ್ಸ್ ವಿಲ್ ಟೇಕ್ ಓವರ್ ದ ಹೌಸ್, ಅವ್ರ ಕಾಂಗ್ರೆಸ್ನ. ಸೊ ಈಗ ಈ ಯುದ್ಧನ ನಿಲ್ಲಿಸೋಕ್ಕೆ, ಅದು ಒಂದು ಯುದ್ಧನ ಕಂಟಿನ್ಯೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲಿ ಯಾವ ಒಂದು ಅಹಂಕಾರದಿಂದ ಆ ಮನುಷ್ಯ ಮುಂದೆ ಹೋಗ್ತಿದ್ದ ಇಷ್ಟು ದಿನ, ಗ್ಲೋಬಲಿ ಇಟ್ ವಿಲ್ ಬಿ ಅ ಫೇಸ್ ಪಾಮಿಂಗ್ ಆ ಮನುಷ್ಯನಿಗೆ. ಯಾಕಂತ ಹೇಳಿದ್ರೆ, ನಾನು ಅವರ 28 ಫೆಬ್ರವರಿ ಟ್ವೀಟ್ ನೀವೇನಾದರೂ ಓದಿದ್ರಿ ಅಂದರೆ, ಅಡ್ರೆಸ್ ಅವ್ರು ಏನು ಕೊಟ್ಟಿದ್ರು ಯಾರಿಗೆ, ಇರಾನ್ ಜನರಿಗೆ, ನಾನು ಬರ್ತಿದ್ದೀನಿ, ಇವತ್ತಿನವರೆಗೂ ಯಾವ ಅಮೇರಿಕನ್ ಪ್ರೆಸಿಡೆಂಟ್ ಕೂಡ ಕೊಟ್ಟಿರಲಿಲ್ಲ ಆ ಒಂದು ಗೋಲ್ಡನ್ ಆಪರ್ಚುನಿಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ದೇಶದ ಅಧಿಕಾರ ಏನಿದೆ ಆ ಅಧಿಕಾರನ ನೀವು ನಿಮ್ಮ ಕೈಗೆ ತೊಗೊಂಬಿಡಿ, ಇದು ನಿಮ್ಮ ಗೋಲ್ಡನ್ ಆಪರ್ಚುನಿಟಿ ನಾನು ಕೊಡ್ತಿದ್ದೀನಿ. ಇವತ್ತು ರಾತ್ರಿ ಯಾರು ಮನೆಯಿಂದ ಈಚೆಗೆ ಬರ್ಬಿಡಿ, ಬಾಂಬ್ಸ್ ಹಾರಾಡ್ತಾ ಇರುತ್ತೆ, ಇವತ್ತೇ ನಾವೆಲ್ಲ ಮುಗಿಸ್ಬಿಡ್ತೀವಿ ಅನ್ನೋ ಅರ್ಥದಲ್ಲ ಮನುಷ್ಯ ಹೇಳಿದ. 40 ದಿನ ಆಯಿತು, ಏನಾಯಿತು ಈ ರೀತಿ? ಅದಾದಮೇಲೆ ಎಂತೆಂಥ ವರ್ಡ್ಸ್ ಯೂಸ್ ಮಾಡಿದ್ದಾನೆ ಆ ಮನುಷ್ಯ, ಟ್ವೀಟ್ಸಲ್ಲಿ ಆಗ್ಬೋದು, ಇಲ್ಲ ಟ್ರೂತ್ ಸೋಷಿಯಲ್ ಪೋಸ್ಟಲ್ಲಿ ಆಗ್ಬೋದು, ನೀವು ನೋಡಿದ್ದೀರಾ ಅದನ್ನು. ಅದು ದಟ್ ಈಸ್ ನಾಟ್ ಫಾರ್ ದ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್.